ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ನೀಡದ ಕುಮಟಾ ಸಾರಿಗೆ ಘಟಕದ ಡಿಪೋ ಬಳಿ ಇದ್ದ ರಾಜಹಂಸ ಬಸ್ಸೊಂದನ್ನು ಶನಿವಾರ ಇಲ್ಲಿನ ಸೀನಿಯರ್ ಸಿವಿಲ್ ಜಡ್ಜ್ ಕುಮಟಾ ನ್ಯಾಯಾಲಯದ ನ್ಯಾಯಾಧೀಶೆ ಭಾರತಿ ಶಿವಪುತ್ರ ರಾಯಣ್ಣವರ ಆದೇಶದ ಮೇರೆಗೆ ಕೋರ್ಟ್ ಸಿಬ್ಬಂದಿ ಶನಿವಾರ ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. 2018ರಲ್ಲಿ ಪಟ್ಟಣದ ಪಾಂಡುರಂಗ ಹೋಟೆಲ್ ಬಳಿ ಬಸ್ ಅಪಘಾತದಲ್ಲಿ ದಯಾನಂದ್ ದೇವಣ್ಣ ನಾಯಕ್ ಹನೇಹಳ್ಳಿ ಮೃತಪಟ್ಟಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಟಾ ಸೀನಿಯರ್ ವಿಭಾಗದ ಸಿವಿಲ್ ಕೋರ್ಟ್ನಲ್ಲಿ ಪರಿಹಾರಕ್ಕಾಗಿ ಅರ್ಜಿದಾರರಾದ ಪುಷ್ಪಾ ದಯಾನಂದ್ ನಾಯ್ಕ್, ರವೀನಾ ದಯಾನಂದ್ ನಾಯ್ಕ್, ಲೋಚನಾ ದಯಾನಂದ್ ನಾಯ್ಕ್ ಹಾಗೂ ಸುಶೀಲಾ ದೇವಣ್ಣ ನಾಯ್ಕ್ ಅರ್ಜಿ ದಾಖಲಿಸಿದ್ದರು. ವಿಚಾರಣೆ ನಡೆಸಿದ ನ್ಯಾಯಾಲಯ ಅರ್ಜಿದಾರರಿಗೆ 45,47,692 ರೂಪಾಯಿಗಳಿಗೆ ಶೇಕಡಾ 9% ಬಡ್ಡಿ ದರದಲ್ಲಿ ಪರಿಹಾರ ನೀಡುವಂತೆ 2022ರ ಫೆಬ್ರವರಿ 25ರಂದು ನ್ಯಾಯಾಲಯ ಆದೇಶ ಮಾಡಿತ್ತು. ಈ ಪೈಕಿ 22,73,846 ರೂಪಾಯಿಗಳಿಗೆ ಶೇಕಡಾ 9ರಂತೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಶಿರ್ಸಿ ವಿಭಾಗದ ಡಿವಿಷನ್ ಕಂಟ್ರೋಲ್ ಅವರು ಭರಿಸುವಂತೆ ಆದೇಶ ಮಾಡಿತ್ತು. ಈ ಆದೇಶದ ವಿರುದ್ಧ ಎದುರುದಾರ ಸಾರಿಗೆ ಸಂಸ್ಥೆಯವರು ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ಅದನ್ನು ಪ್ರಶ್ನಿಸಿದ ಅರ್ಜಿದಾರರ ಪರವಾಗಿ ಉಚ್ಚ ನ್ಯಾಯಾಲಯ ಮೇಲ್ಮನವಿ ವಜಾಗೊಳಿಸಿತ್ತು. ನಂತರದಲ್ಲಿ ಅರ್ಜಿದಾರರ ಪರವಾಗಿ ಕುಮಟಾ ಹಿರಿಯ ವಿಭಾಗದ ನ್ಯಾಯಾಲಯದಲ್ಲಿ ಅಮಲಜಾರಿ ಪ್ರಕರಣ ದಾಖಲಾಗಿ ಅರ್ಜಿದಾರರಿಗೆ 32,45,505 ರೂಪಾಯಿಗಳನ್ನು ಪರಿಹಾರವಾಗಿ ಕೊಡುವಂತೆ ಆದೇಶಿಸಿದ್ರು. ಪರಿಹಾರ ನೀಡದೇ ಇರೋದ್ರಿಂದ ನ್ಯಾಯಾಲಯ ಎನ್ಡಬ್ಲ್ಯೂಕೆಆರ್ಟಿಸಿ ಬಸ್ ಅನ್ನು ಜಪ್ತುಪಡಿಸಿಕೊಂಡು ಬರುವಂತೆ ಆದೇಶಿಸಿತ್ತು. ಆ ಪ್ರಕಾರ ಶನಿವಾರ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಅರ್ಜಿದಾರರ ಪರ ವಕೀಲರ ಸಹಕಾರದೊಂದಿಗೆ ಬಸ್ ಜಪ್ತುಪಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಪೂರ್ಣ ಪ್ರಮಾಣದ ಪರಿಹಾರ ಮೊತ್ತವನ್ನ ನೀಡುವವರೆಗೆ ಸಾರಿಗೆ ಘಟಕದ ಬಸ್ ಅನ್ನ ಸದ್ಯ ಕುಮಟಾ ಠಾಣೆಯ ಆವರಣದಲ್ಲಿ ನಿಲ್ಲಿಸಿಡಲು ನ್ಯಾಯಾಲಯ ಸೂಚಿಸಿದೆ. ಅರ್ಜಿದಾರರ ಪರವಾಗಿ ನ್ಯಾಯವಾದಿ ಆನಂದ್ ಬಿ ನಾಯಕ್ ಹಿರೇಗುತ್ತಿ ವಾದಿಸಿದರು. ಬಸ್ ವಶ ಪಡೆಯುವ ವೇಳೆ ಕೋರ್ಟ್ ಸಿಬ್ಬಂದಿ ಜೊತೆಗಿದ್ದರು. ಕುಮಟಾದ ಪಾಂಡುರಂಗ ಹೋಟೆಲ್ ಎದುರುಗಡೆ ನಡೆದ ಬಸ್ ಅಪಘಾತದಲ್ಲಿ ದಯಾನಂದ ದೇವಣ್ಣ ನಾಯಕ್ ಹನೇಹಳ್ಳಿಯವರು ಮತ್ತು ಇತರರು ಮೃತ್ಯುವಶವಾಗಿದ್ದರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಟಾ ಸೀನಿಯರ್ ವಿಭಾಗದ ಸಿವಿಲ್ ಕೋರ್ಟಿನಲ್ಲಿ ಪರಿಹಾರ ಅರ್ಜಿಯನ್ನು 11/2019 ಅರ್ಜಿದಾರರಾದಂಥ ಪುಷ್ಪಾ ದಯಾನಂದ್ ನಾಯಕ್ ಹಾಗೂ ಲೋಚನ್ ದಯಾನಂದ್ ನಾಯಕ್, ರವೀನಾ ದಯಾನಂದ್ ನಾಯಕ್ ಮತ್ತು ಪುಷ್ಪಾ ದೇವಣ್ಣ ನಾಯಕ್ ಇವರು ಅರ್ಜಿಯನ್ನು ಸಲ್ಲಿಸಿದ್ದಿರುತ್ತದೆ. ಆ ಪ್ರಕಾರ ಮಾನ್ಯ ನ್ಯಾಯಾಲಯ ಅರ್ಜಿದಾರರಿಗೆ 45 ಲಕ್ಷ ರೂಪಾಯಿಯನ್ನು ಪರಿಹಾರ ಅಂತ ಘೋಷಣೆ ಮಾಡಿದ್ದಿರುತ್ತದೆ. ಪರಿಹಾರವನ್ನು ಘೋಷಣೆ ಮಾಡಿದಂಥ ಅರ್ಜಿ 25/12/2020ರಂದು ಇತ್ಯರ್ಥವಾದರೂ ಸಹಿತ ಎದುರುದಾರ KSRTC ಅವರು ಯಾವುದೇ ಪರಿಹಾರವನ್ನು ತುಂಬಿದ್ದಿರುವುದಿಲ್ಲ. ಆ ಪ್ರಕಾರ ಅವರಿಗೆ ನೋಟಿಸನ್ನು ಪದೇ ಪದೇ ಡಿವಿಷನಲ್ ಕಂಟ್ರೋಲರ್ ಸಿರ್ಸಿ ಅವರಿಗೆ ಕಳಿಸಿದ್ದಾಗಿಯೂ ಸಹಿತ ಪರಿಹಾರವನ್ನು ತುಂಬದೇ ಇದ್ದುದರಿಂದ 32,45,000 ರೂಪಾಯಿಗಳನ್ನು ಅರ್ಜಿದಾರರಿಗೆ ಸಂದಾಯ ಮಾಡುವಂತೆ ಮಾನ್ಯ ನ್ಯಾಯಾಲಯದ ಮುಂದೆ ಎಕ್ಸಿಕ್ಯೂಷನ್ ಪಿಟಿಷನನ್ನು ಸಲ್ಲಿಸಿದ್ದಿರುತ್ತದೆ. ಆ ಪ್ರಕಾರ ಮಾನ್ಯ ನ್ಯಾಯಾಲಯ ಸೀನಿಯರ್ ಕೋರ್ಟ್ ಸಿವಿಲ್ ಡಿವಿಷನ್ನ ನ್ಯಾಯಾಧೀಶರಾದ ಭಾರತಿ ರಾಯಣ್ಣವರ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NWKRTC ಸಿರ್ಸಿ ಡಿವಿಷನ್ನ ಬಸ್ ನಂಬರ್ 1604 ಇದನ್ನು ಜಪ್ತುಪಡಿಸಿಕೊಡುವಂತೆ ಆದೇಶ ಮಾಡಿದ್ದರಿಂದ ಇವತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂತೆ 32,45,000 ರೂಪಾಯಿಗಳ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಈ ಬಸ್ ನಂಬರ್ KA 31F1604 ಮಾನ್ಯ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ಅರ್ಜಿದಾರರ ವಕೀಲನಾದ ನಾನು ಆನಂದ್ ವೆಂಕಟರಮಣ ನಾಯಕ್ ಸೇರಿ ಈ ಬಸ್ಸನ್ನು ಜಪ್ತುಪಡಿಸಿಕೊಂಡು ಬಂದದ್ದಿರ್ತದೆ. ಇವತ್ತು ಮಾನ್ಯ ನ್ಯಾಯಾಲಯದ ಆದೇಶದಂತೆ ಈ ಬಸ್ಸನ್ನು ಕೋರ್ಟ್ನ ಮುಂದೆ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರ ಅವಗಾಹನೆಗೆ ತಂದು ನಿಲ್ಲಿಸಲಾಗಿದೆ. ಪರಿಹಾರ ನೀಡದ ಸಾರಿಗೆ ಸಂಸ್ಥೆ ಬಸ್ಸನ್ನ ನ್ಯಾಯಾಲಯ ಜಪ್ತುಪಡಿಸಿಕೊಂಡಿದ್ದು, ಅರ್ಜಿದಾರರಿಗೆ ಇನ್ನಾದರೂ ಆದೇಶದಂತೆ ಪರಿಹಾರ ಹಣ ಭರಣ ಮಾಡುತ್ತಾ ಎನ್ನುವುದನ್ನು ಕಾದು ನೋಡಬೇಕಿದೆ.